ಛೇ, ಏನಾಯ್ತು? ಆಗ್ಲಿಂದ ನೋಡ್ತಿದ್ದೀನಿ, ಯಾಕೆ ಇಷ್ಟೊಂದು ರೆಸ್ಟ್ಲೆಸ್ ಆಗಿದ್ದೀರಾ? ಮಾವಂಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ಪಿಕ್ ಮಾಡ್ತಾ ಇಲ್ಲ. ಮಾವ ಮನೆಗೆ ಬಂದಿದ್ರಾ? ಸೊ ನಿಮ್ಗೇನಾದ್ರು ಫೋನ್ ಮಾಡಿದ್ರಾ? ಇಲ್ಲ, ಏಕೆ? ಅವರು ನನ್ನ ಹತ್ರ ಮಾತಾಡ್ಬೇಕು ಅಂತ ಆಫೀಸಿಗೆ ಬಂದಿದ್ರು. ನಾನು ಆ ಪ್ರೆಸ್ ಬ್ರೀಫಿಂಗ್ ಅಲ್ಲಿದ್ದೆ. ಸರಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ. ನಾನು ಮುಗಿಸ್ಕೊಂಡು ಬರ್ತೀನಿ, ಮಾವ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋಗ್ತೀನಿ ಅಂತ ಯಾರಿಗೂ ಹೇಳೋಗಿಲ್ಲ. ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಸರಿ, ಮನೆಗೆ ಬಂದ್ರೆ ಮಾತಾಡಿದ್ರೆ ಆಯ್ತು, ಅದಕ್ಕೆ ಯಾಕೆ ಇಷ್ಟೊಂದು ರೆಸ್ಟ್ಲೆಸ್ನೆಸ್? ಆಗಲ್ಲ ಭೂಮಿಕಾ, ನಾನು ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಇದ್ದಾಗ ಅಖಿಲಾಂಡೇಶ್ವರಿ ಅವರು ಫೋನ್ ಮಾಡಿದ್ದಾರೆ. ನಾನು ಬಿಸಿ ಇದ್ದ ಕಾರಣಕ್ಕೆ PA ಫೋನ್ ತಗೊಂಡು ಮಾವನ್ ಕೊಟ್ಟಿದ್ದಾನೆ. ಮಾವ ಮಾತಾಡಿದ್ದಾರೆ. ನನಗೆ ವಿಷಯ ಏನು ಅಂತ ಗೊತ್ತಾಗಬೇಕು ತಾನೆ. ತಿಳ್ಕೊಳಕ್ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ತೆಗಿತಾ ಇಲ್ಲ. ಸರಿ ಅಖಿಲಾಂಡೇಶ್ವರಿಗೆ ಫೋನ್ ಮಾಡೋಣ ಅವ್ರು ಹೇಳಿದ್ರು 2 ದಿವಸ ಆದ್ಮೇಲೆ ನಾನು ಅಬ್ರಾಡ್ ಹೋಗ್ತಾ ಇದ್ದೀನಿ ಅಂತ. ಅವ್ರು ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ನಂಗೆ ಅದು ಟೆನ್ಷನ್ ಆಗ್ತಾ ಇರೋದು. ಗೌತಮರೇ, ಟೆನ್ಷನ್ ಮಾಡ್ಕೋಬೇಡಿ. ಅಖಿಲಾಂಡೇಶ್ವರಿ ಅವರು ಏನಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಇದ್ದಿದ್ರೆ ನಿಮಗೆ ಫೋನ್ ಮಾಡಿ ಹೇಳ್ತಿದ್ರಲ್ವಾ? ಅವರು ನನಗೆ ಫೋನ್ ಮಾಡಿದ್ದು ಭೂಮಿಕಾ. ಈಗ ಈ ತರ ಯೋಚನೆ ಮಾಡಿ, ಅವ್ರ ಕಡೆ ಅವ್ರಿಗೆ ಹೇಳಿದಿನಲ್ಲ ಎಲ್ಲ ವಿಷಯನೂ ಅಂತ ಹೇಳಿ ಸುಮ್ಮನೆ ಇದ್ರೆ ಏನ್ ಹೇಳಿದಾರೆ ಅಂತ ಗೊತ್ತಾಗಬೇಕು ತಾನೆ ನನಗೆ. ಸರಿ, ಅಖಿಲಾಂಡೇಶ್ವರಿ ಅವ್ರ ಕಡೆಯಿಂದ ನೀವೇನಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಮಗು ವಿಷಯ ಭೂಮಿಕಾ, ಒಂದು ಲೀಡ್ ಸಿಕ್ಕಿದೆ, ಸದ್ಯದಲ್ಲಿ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಪಾರ್ಥ ಕೇಳಿ, ಪಾರ್ಥಗೆ ಏನಾದ್ರೂ ಗೊತ್ತಿರುತ್ತೆ? ಇಲ್ಲ, ಪಾರ್ಥ ನನ್ನ ಜೊತೆ ಮೀಟಿಂಗ್ ಅಲ್ಲಿ ಒಳಗಡೆ ಇದ್ದ, ಅವನಿಗೂ ವಿಷಯ ಗೊತ್ತಿಲ್ಲ. ಮತ್ತೊಮ್ಮೆ ಕಾಲ್ ಮಾಡಿ ನೋಡಿ. ನೋಡಿ ಎಷ್ಟು ಬೇಜವಾಬ್ದಾರಿತಾನೆ, ನಾವು ಎಷ್ಟು ಟೆನ್ಷನ್ ಇದೀವಿ, ಮತ್ತೆ ಫೋನ್ ಮಾಡಬೇಕು ಅಂತ ಗೊತ್ತಾಗಲ್ವ ಅವ್ರಿಗೆ. ಗೌತಮರೇ, ಅಖಿಲಾಂಡೇಶ್ವರಿ ಅವರು ಮಗು ವಿಚಾರಕ್ಕೆ ಕಾಲ್ ಮಾಡಿರ್ತಾರೆ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ? ಅಖಿಲಾಂಡೇಶ್ವರಿ ಅವರು ಲಾಸ್ಟ್ ಮಿನಿಟಲ್ಲಿ ಫೋನ್ ಮಾಡಿದ್ದಾರೆ. ಆಮೇಲೆ ನಾನು ಕಾಲ್ ಚೆಕ್ ಮಾಡಿದೆ, 2 ನಿಮಿಷ ತನಕ ಮಾತಾಡಿದ್ದಾರೆ. ಮಾವನ್ಗೂ ಅಖಿಲಾಂಡೇಶ್ವರಿ ಅವ್ರಿಗೂ ಪರಿಚಯನೇ ಇಲ್ಲ. ಮಾವನ ಹತ್ರ ಅಖಿಲಾಂಡೇಶ್ವರಿ ಅವರು ಬಿಸ್ನೆಸ್ ಬಗ್ಗೆ ಏನಾದರೂ ಮಾತಾಡಕ್ಕೆ ಸಾಧ್ಯನಾ? ಮಗು ವಿಷಯನೇ ಮಾತಾಡಿದ್ದಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಭೂಮಿಕಾ. ಬಟ್ ಗೌತಮರೇ, ನನಗನ್ಸುತ್ತೆ ಅಖಿಲಾಂಡೇಶ್ವರಿ ಅವ್ರು ಮಗು ವಿಚಾರ ಮಾತಾಡಿದ್ರೆ ಮಾವ ಖಂಡಿತ ನಿಮಗೆ ಹೇಳಿರೋರು. ನಿಮಗೆ ಹೇಳಿದೆ ಅವ್ರು ನೆಗ್ಲೆಕ್ಟ್ ಮಾಡಿ ಹೋಗೋರಲ್ಲ. ಅಲ್ಲ, ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕು ಅಂತ ಅವ್ರು ಏನಾದರೂ ಫೋನ್ ಮಾಡಿದ್ರೆ, ಅಥವಾ ಮಾವ ನಮ್ಗೇನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಹೊರಟ್ಬಿಟ್ಟಿದ್ರೆ, ನನಗೆ ಆ ಥರದ್ದು ಏನೇನು ಯೋಚನೆ ಬರ್ತಾ ಇದೆ ಭೂಮಿಕಾ. ನೋಡಿ, ನೀವೇನೇನು ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀವು ಮತ್ತೊಮ್ಮೆ ಕಾಲ್ ಮಾಡಿ. ಬೇಡ ಕಣೋ, ಆ ಥರ ಎಲ್ಲ ಮಾಡಬೇಡ. ನೋಡು, ನನಗೆ ಹೋಗಲಿಲ್ಲ ಅಂದರೆ ಅಳಿಮಯ್ಯ ಹುಡುಕ್ಸೋಕೆ ಶುರು ಮಾಡ್ತಾನೆ. ಆಮೇಲೆ ವಿಷಯ ಎಲ್ಲಿಂದಲೂ ಎಲ್ಲಿಗೂ ಹೋಗ್ಬಿಡುತ್ತೆ ಕಣೋ. ಖಂಡಿತ ನಿನಗೆ ಒಳ್ಳೇದಂತ ಆಗೋದಿಲ್ಲ, ಗಂಡಾಂತರ ಆಗುತ್ತೆ ಖಂಡಿತ. ಸರಿ ಆಯ್ತು, ಹಾಳಾಗಿ ಹೋಗ್ಲಿ. ನಾನೇ ಕಾಲ್ ಮಾಡ್ತೀನಿ, ಮಾಡಿ ನಿನಗೆ ಕೊಡ್ತೀನಿ, ಮಾತಾಡು. ಆದ್ರೆ ಯಾವುದೇ ಕಾರಣಕ್ಕೂ ಯಾವ ವಿಚಾರನೂ ಬಾಯಿ ಬಿಡೋ ಹಾಗಿಲ್ಲ. ಒಂದು ವೇಳೆ ಬಿಟ್ಟೋ, ದಿಸ್ ಇಸ್ ಟೂ ಮಚ್ ರೀ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೋಡಿ ಫೋನ್ ಮಾಡಿದ್ರು. ಹಲೋ. ಹಲೋ ಗೌತಮ್. ಮಾವ ಎಲ್ಲಿದ್ದೀರಾ ನೀವು? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಗೌತಮ್, ನಾನು ಅಯೋಧ್ಯೆಗೆ ಬಂದಿದ್ದೀನಿ. ಅಯೋಧ್ಯೆಗ? ಇದೇನು ಇದ್ದಕ್ಕಿದ್ದಾಗೆ? ನನ್ನ ಮನಸ್ಸು ಕೆಟ್ಟು ಹೋಗಿತ್ತು ಕಣೋ. ಮನಃಶಾಂತಿಗೋಸ್ಕರ ಅಯೋಧ್ಯೆಗೆ ಬಂದೆ. ಅಲ್ಲ, ಆದರೂ ಒಂದು ಮಾತು ಹೇಳೋಗ್ಬೇಕಲ್ಲ ಮಾವ. ಅಲ್ಲ, ನಿನ್ನ ಹತ್ರ ಹೇಳು ಹೋಗೋಣ ಅಂತಲೇ ಆಫೀಸಿಗೆ ಬಂದೆ ಕಣೋ. ಆದರೆ ನೀನು ಬ್ಯುಸಿ ಇದೆಯಲ್ಲ, ಆಮೇಲೆ ಫೋನ್ ಮಾಡಿದ್ರೆ ಆಯಿತು ಅಂತ ಸೀದೆ ಎದ್ದು ಬಂದೆ. ಸರಿ, ಅಖಿಲಾಂಡೇಶ್ವರಿ ಅವರು ಫೋನ್ ಮಾಡಿದ್ರಂತಲ್ಲ, ಏನು ಮಾತಾಡಿದ್ರು? ಅದು ಗೌತಮ್, ಏನಿಲ್ಲಪ್ಪ, ನಾರ್ಮಲಾಗಿ ಮಾತಾಡಿದ್ರು, ಇಂಪಾರ್ಟೆಂಟ್ ಏನು ಹೇಳಲಿಲ್ಲ. ಮತ್ತೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರು, ಅದಕ್ಕೆ PA ನಿಮ್ಮ ಕೈಗೆ ಫೋನ್ ಕೊಟ್ಟ ಅಂತ ಹೇಳ್ದ? ಅದೇನೋ ಅವ್ರು ಊರಲ್ಲಿ ಇರಲ್ವಂತೆ, ಊರಿಗೆ ಬಂದ ಮೇಲೆ ನಿನ್ನನ್ನು ಭೇಟಿ ಮಾಡ್ತಾರಂತೆ. ಮಗು ವಿಷಯ ಏನು ಹೇಳಿಲ್ವಾ? ಅದು ನಿನ್ನ ನಂಬರನ್ನು ಆಶ್ರಮ ಕೊಟ್ಟಿದ್ದಾರಂತೆ ಕಣೋ. ಅವ್ರು ಏನಾದರೂ ಗೊತ್ತಾದರೆ ಡೈರೆಕ್ಟಾಗಿ ನಿಂಗೆ ಫೋನ್ ಮಾಡ್ತಾರಂತೆ. ಸರಿ, ಆದರೂ ನೀವು ಹೀಗೆ ಹೇಳಿದ ಕೇಳಿ ಹೋಗ್ಬಾರ್ದಾಗಿತ್ತು ಮಾವ. ಇರ್ಲಿ ಗೌತಮ್, ಅದೇನೋ ಮನಸ್ಸಿಗೆ ತೀರಾ ಬೇಜಾರಾಗಿತ್ತು ಕಣೋ, ಅದಕ್ಕೆ ಹೇಳ್ದೆ ಕೇಳ್ದೆ ಎದ್ದು ಬಂದ್ಬಿಟ್ಟೆ. ಸರಿ, ಖರ್ಚಿಗೆ ದುಡ್ಡಿದೆಯಾ? ಟ್ರಾನ್ಸ್ಫರ್ ಮಾಡಲಾ? ಬೇಡಪ್ಪ, ನನ್ನ ಹತ್ರ ಇದೆ ಗೌತಮ್, ನನ್ನ ಹತ್ರ ಇದೆ. ಸರಿ, ಹುಷಾರಾಗಿ ಬನ್ನಿ. ಓಕೆ, ಸರಿನಾ? ಅಯ್ಯೋ, ನಾನು ಮಗು ಬಗ್ಗೆ ಏನೋ ಲೀಡ್ ಸಿಕ್ಕಿರಬೇಕು, ಇವರೆಲ್ಲೋ ಸಿಕ್ಕಾಕೊಂಡಿರ್ಬೇಕು ಅಂತೆಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ ಭೂಮಿಕಾ. ನೋಡಿ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಕೆಲವು ಸರಿ ನಾವು ಕೈ ಚೆಲ್ಲೋ ಟೈಮಲ್ಲಿ ಕೆಲವಷ್ಟು ನಮ್ಮ ಕೈ ಹಿಡಿಯುತ್ತೆ. ನನಗೆ ನಂಬಿಕೆ ಇದೆ, ನಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಆ ದೇವರು ಸ್ವಲ್ಪ ತಡ ಮಾಡ್ತಾನೆ ಅಷ್ಟೇ, ಆದರೆ ನಮಗೇನು ಸೇರ್ಬೇಕಾಗಿದೆಯಲ್ಲ ಅದನ್ನ ಹೇಗಾದ್ರೂ ಮಾಡಿ ನಮ್ಗೆ ತಂದು ಸೇರಿಸ್ತಾನೆ. ಆ ನಂಬಿಕೆನ ನೀವು ಇಟ್ಕೊಳ್ಳಿ.
ಓಕೆ ಸರಿ ನಾನು ಹೋಗಿ ಹಾಲು ತರ್ತೇನೆ. ಹಾಂ, ನಾನು ಆನಂದ್ಗೆ ಕಾಲ್ ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ. ಎಂತ ಆಕ್ಟರ್ ಮಮ್ ನೀನು ಒಳ್ಳೆ ಆಕ್ಟರ್ ಅಂತ ಗೊತ್ತು. ನೀನ್ ಸಾಮಾನ್ಯವಾದ ಆಕ್ಟರ್ ಅಲ್ಲ ಮಮ್ಮು. ಆಕ್ಟರ್ಗಳಿಗೆ ಆಕ್ಟಿಂಗ್ ಹೇಳ್ಕೊಡುವಂತ ಆಕ್ಟರ್ ನೀನು. ಪರವಾಗಿಲ್ಲ, ಚೆನ್ನಾಗಿ ಆಡ್ತೀಯ ನಾಟಕ. ನೀನೆಂತ ಆಕ್ಟರ್ ಆಗಿರ್ಬೋದು ಮಮ್ಮ, ಆದ್ರೆ ಈ ಜೇಡಿ ಕಿಲಾಡಿ. ನನ್ನ ಮುಂದೆ ಈ ನಿನ್ನ ಆಕ್ಟಿಂಗ್ ಎಲ್ಲ ನಡೆಯೋದಿಲ್ಲ. ನೋಡೇ ಬಿಡ್ತೀನಿ ಇನ್ನು ಅದೆಷ್ಟು ದಿನ ಸತ್ಯನ ಒಳಗೆ ಮುಚ್ಚಿಟ್ಟುಕೊಂಡಿರ್ತೀಯ ಅಂತ. ನಿನ್ನನ್ನು ಕಟ್ಟಿ ಹಾಕ್ಬೋದು, ಹಿಂಸೆ ಕೊಡ್ಬೋದು, ಗೌತಮ್ಗೆ ಸತ್ಯ ಗೊತ್ತಾಗದಂಗೆ ತಡಿಬೋದು. ಆದರೆ ಅಖಿಲಾಂಡೇಶ್ವರಿ ಬರ್ತಾರಲ್ಲ ಊರಿಗೆ, ಅವರು ಗೌತಮ್ ಹತ್ರ ಹೇಳ್ತಾರೆ ಕಣೋ, ಗೌತಮ್ಗೆ ವಿಷಯ ಗೊತ್ತಾಗತ್ತೆ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಕಣೋ, ಅವರೊಂಥರ ಬಿರುಗಾಳಿ ಇದ್ದಂಗೆ. ನೋಡ್ತಾ ಇರೋ ಮಾಮ್ಸ್, ನಾನು ಏನ್ ಮಾಡ್ತೀನಿ ಅಂತ ನೋಡೇ ಬಿಡೋಣ. ಮಗು ವಿಷಯ ಫಸ್ಟ್ ಅವನಿಗೆ ಗೊತ್ತಾಗುತ್ತಾ ಅಥವಾ ನನಗ್ ಗೊತ್ತಾಗುತ್ತಾ ಅಂತ. ಆದ್ರೆ ಒಂದಂತೂ ಕನ್ಫರ್ಮ್, ನೀನೇ ಸತ್ಯ ಬಾಯ್ ಬಿಡೋವರೆಗೂ ಇದೇ ನಿನ್ನ ಕಾಯಂ ವಿಳಾಸ. ಗುಡ್ ನೈಟ್. ನೋ 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 ನೋ, ಬ್ಯಾಡ್ ನೈಟ್. ಅಪ್ಪಣ್ಣ, ಅಪ್ಪಣ್ಣ, ಏನಾನಂದ್? ಇದು ಲಕ್ಷ್ಮೀಕಾಂತ್ ಅಂಕಲ್ ಏನಾದರೂ ಬಂದಿದ್ರ ಮನೆಗೆ? ಇಲ್ವಲ್ಲ, ಯಾಕೆ? ಇದು ಮಾವ ಮನೆ ಹತ್ರ ಬಂದಿಲ್ಲ, ನಿಮ್ಮ ಮನೆಗೆ ಏನಾದರೂ ಬಂದಿದ್ರ ಅಂತ ಗೆಳೆಯ ಫೋನ್ ಮಾಡಿದ್ದ, ಅದಕ್ಕೆ ಕೇಳಿದೆ. ಇದಕ್ಕಿದ್ದಂಗೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದೇನೆ ಅಂದರೆ ಏನಿದೆ ಅರ್ಥ? ಏನೋ ಮಿಸ್ ಹೊಡಿತಾ ಇದೆ ಕಣೆ. ಆನಂದ್, ಅವ್ರೇನು ಎಳೆ ಮಗುನಾ? ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡು. ಎಲ್ಲೋ ಹೋಗಿದ್ದಾರೆ, ಬರ್ತಾರೆ, ಬರಬೇಕು, ಅದೆಲ್ಲ ವಿಷಯ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಅಲ್ಲ, ಒಂದು ಸತಿ ಜಯದೇವ್ನ ಮೀಟ್ ಮಾಡೋಕ್ಕೆ ಹೋಗಿದ್ರು, ಮತ್ತೇನಾದರೂ ಹೋಗಿದ್ದಾರಾ? ಮೊದಲೇ ಒಂದು ಸರಿ ಇಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಅದೇ ಟೆನ್ಷನ್ ಕಣೆ ನನಗೆ. ಫೋನ್ ಟ್ರ್ಯಾಕ್ ಮಾಡಿದ್ರೆ ಸಿಗ್ತಾರೆ ಕಣೆ. ನೋಡು, ಗೆಳೆಯನೇ ಕಾಲ್ ಮಾಡ್ದೆ. ಸ್ಪೀಕರ್ ಆನ್ ಮಾಡು. ಹೇಳೋ ಗೆಳೆಯ. ಅಪ್ಪ ಆನಂದ, ಮಾವ ಬೆಳಗ್ಗೆಯಿಂದ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಂಡಿದ್ದೆ. ನೀನೇ ಐಡಿಯಾ ಕೊಟ್ಟೆ ಅಂತಲ್ಲಪ್ಪ ಅವ್ರಿಗೆ. ಏನಂತ? ಕಾಶಿಗೋ ಅಯೋಧ್ಯೆಗೋ ಹೋಗಿ ಬನ್ನಿ, ಮೈಂಡ್ ಫ್ರೆಶ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂತ. ಅವ್ರು ಅಲ್ಲಿ ಹೋಗಿದ್ದಾರೆ, ಆರಾಮಾಗಿ ಸೇಫ್ ಆಗಿದ್ದಾರೆ. ಅಲ್ಲ ಕಣೋ ಗೆಳೆಯ, ಅವರು ಜಯದೇವ್ ಬಗ್ಗೆ ಸಿಕ್ಕಾಪಡೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ತೀರ್ಥಯಾತ್ರೆಗೆ ಹೋಗಿ ಒಂದು ಕೆಲಸ ಮಾಡಿ ಅಯೋಧ್ಯೆಗೆ ಹೋಗಿ ಬನ್ನಿ ಅಂತ ಹೇಳಿದ್ನಪ್ಪ. ಅಲ್ಲ, ನಾನೇ ಐಡಿಯಾ ಕೊಟ್ಟಿದ್ದು, ನನಗೆ ಹೇಳಿದೆ ಹೋಗ್ಬಿಟ್ಟಿದ್ದಾರಲ್ಲ ಗೆಳೆಯ ಅವರು.